ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಡಿಸೆಂಬರ್ 13, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ 2023 ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ ಒಂದು ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಟೆಸ್ಟ್ ಸೀರೀಸ್ ಜನವರಿ 1ನೇ ತಾರೀಕಿನಿಂದ ಸ್ಟಾರ್ಟ್ ಆಗಲಿದ್ದು, ಈ ಟೆಸ್ಟಲ್ಲಿ ಡೈಲಿ ಟೆಸ್ಟ್ಗಳಿರುತ್ತೆ, ಸೆಕ್ಷನ್ ವೈಸ್ ಟೆಸ್ಟ್ ಇರ್ಬೋದು, ಹಾಗೂ ಸಿಸಾಟ್ ಟೆಸ್ಟ್ಗಳನ್ನು ಸಹ ಇನ್ಕ್ಲೂಡ್ ಮಾಡಲಾಗಿದ್ದು, ಈ ಒಂದು ಟೆಸ್ಟ್ ಸೀರೀಸ್ಗೆ ಸಂಬಂಧಪಟ್ಟಂತೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರೂ ಸಹ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಬಹುದು ಅಥವಾ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದಾಗಿದೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಯ ಮೊದಲನೇ ಆರ್ಟಿಕಲ್, ಬೆನಿಫಿಟ್ಸ್ ಆಫ್ ಪಾಲಿಸಿ ಆನ್ ರೇರ್ ಡಿಸೀಸಸ್ ನಾಟ್ ರೀಚಿಂಗ್ ಪೇಷಂಟ್ಸ್ MP. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನಾವು ನೋಡಿದಾಗ GS ಪೇಪರ್ 2 ನಡಿನಲ್ಲಿ ಹೆಲ್ತ್ ರಿಲೇಟೆಡ್ ಇರತಕ್ಕಂತಹ ರಿಫಾರ್ಮ್ಸಲ್ಲಿ ಕನೆಕ್ಟ್ ಮಾಡ್ಕೋಬೋದು, ಹಾಗೂ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಸೆಕ್ಷನಲ್ಲಿ ಡಿಸೀಸ್ ಕಾನ್ಸೆಪ್ಟ್ಗೂ ಸಹ ನಾವು ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿ ರೇರ್ ಡಿಸೀಸ್ಗೆ ಸಂಬಂಧಪಟ್ಟಂತೆ ರಿಫಾರ್ಮ್ಸನ್ನು ತರೋದಾಗಿ ಡಿಸ್ಕಷನನ್ನು ಮಾಡಿದ್ದಾರೆ. ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಪ್ರೂವ್ ಮಾಡಿರುವಂತಹ ನ್ಯಾಷನಲ್ ರೇರ್ ಹೆಲ್ತ್ ಡಿಸೀಸ್ ಪಾಲಿಸಿಗೆ ಸಂಬಂಧಪಟ್ಟಂತೆ ಎಫೆಕ್ಟಿವ್ ಆಗಿ ನಾವು ಹೇಗೆ ಫೋಕಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಮೊದಲು ರೇರ್ ಡಿಸೀಸ್ ಅಂದರೆ ಏನು ಅಂತ ನಿಮಗೆ ತಿಳಿದಿರಬೇಕಲ್ವಾ. ರೇರ್ ಡಿಸೀಸ್ ಅಂತಂದರೆ ಸ್ಮಾಲ್ ನಂಬರ್ ಆಫ್ ಪೀಪಲ್ಗೆ ಇದು ಅಟ್ಯಾಕ್ ಆಗುತ್ತೆ, ಕಡಿಮೆ ಪಾಪ್ಯುಲೇಷನಲ್ಲಿ ರೇರ್ ಡಿಸೀಸಸ್ ಬರುತ್ತೆ. ಸೊ ರೇರ್ ಡಿಸೀಸಸ್ಗಳು ಇವತ್ತು ಜನರಲಿ ನಾವು ಕ್ಲಾಸಿಫೈ ಮಾಡಿದರೆ ಎಷ್ಟು ರೇರ್ ಡಿಸೀಸಸ್ಗಳಿದ್ದಾವೆ ಅಂತಂದರೆ ಸರಿಸುಮಾರು 6ರಿಂದ 8,000ದಷ್ಟು ರೇರ್ ಡಿಸೀಸಸ್ಗಳನ್ನು ನಾವು ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಥೆರಪೀಸ್ ಅಂತಂದರೆ ಕೇವಲ 5% ಅಷ್ಟು ಥೆರಪೀಸ್ಗಳನ್ನು ನಾವು ನೋಡ್ಬೋದು ಅಥವಾ ಟ್ರೀಟ್ಮೆಂಟನ್ನು ನೋಡ್ಬೋದು, ಲೆಸ್ ದೆನ್ 5% ಅಂತಲೂ ಸಹ ಹೇಳ್ತಾರೆ. ಸೊ ರೇರ್ ಡಿಸೀಸಸ್ ಅಂದರೆ ಈ ಒಂದು ರೇರ್ ಡಿಸೀಸಲ್ಲಿರುವಂಥ ಹೆಲ್ತ್ ಕಂಡೀಷನ್ನು ಲೋ ಪ್ರಿವಿಲೆನ್ಸ್ ಇರುತ್ತೆ ಅಥವಾ ಸ್ಮಾಲ್ ಪಾಪ್ಯುಲೇಷನ್ಗೆ ಇದು ಇಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ನೀವು ಹೊಂದಿರಬೇಕು. ರೇರ್ ಡಿಸೀಸ್ಗೆ ಸಂಬಂಧಪಟ್ಟಂತೆ ಏನು ನ್ಯಾಷನಲ್ ಲೆವೆಲ್ ಪಾಲಿಸಿ ಇದೆಯಲ್ಲ, ಇದರ ಒಂದು ಆಬ್ಜೆಕ್ಟಿವ್ ಅಥವಾ ಏಮ್ ಯಾವ ರೀತಿಯಾಗಿದೆ ಅಂದರೆ, ನಾವು ಇಂಡಿಜಿನಿಯಸ್ಲಿ ರಿಸರ್ಚನ್ನು ತರಬೇಕು. ಸೊ ನಮ್ಮ ದೇಶದಲ್ಲಿ ಈ ರೇರ್ ಡಿಸೀಸನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬೇಕಾಗುವಂಥ ಒಂದು ರಿಸರ್ಚನ್ನು ಇನ್ಕ್ರೀಸ್ ಮಾಡಬೇಕು. ಜೊತೆಗೆ ಮೆಡಿಸಿನ್ಸ್ಗಳನ್ನು ನಾವು ಲೋಕಲ್ ಅಥವಾ ಡೊಮೆಸ್ಟಿಕ್ ಲೆವೆಲಲ್ಲಿ ಪ್ರೊಡಕ್ಷನ್ ಮಾಡಬೇಕು ಅನ್ನುವಂಥದ್ದನ್ನು ಪಾಲಿಸಿ ಫೋಕಸ್ ಮಾಡ್ತಾ ಇದೆ. ಜೊತೆಗೆ ಲೋ ಕಾಸ್ಟ್ ಟ್ರೀಟ್ಮೆಂಟನ್ನು ಸಹ ನಾವು ಕೊಡಬೇಕು. ಇವತ್ತು ಟ್ರೀಟ್ಮೆಂಟ್ ಕಾಸ್ಟ್ ಹೆಚ್ಚಿಗೆ ಇರೋದ್ರಿಂದ ಇದರಲ್ಲಿ ನಾವು ವರ್ಕ್ ಮಾಡಬೇಕು. ಲೋ ಕಾಸ್ಟಲ್ಲಿ ನಾವು ಟ್ರೀಟ್ಮೆಂಟನ್ನು ಕೊಡೋದಾಗಿ, ಜೊತೆಗೆ ಅರ್ಲಿ ಡಿಟೆಕ್ಷನನ್ನು ಮಾಡಬೇಕು. ಅರ್ಲಿ ಡಿಟೆಕ್ಷನನ್ನು ಮಾಡೋದ್ರ ಮುಖಾಂತರ ನಾವು ಪ್ರಿವೆನ್ಷನ್ ಹಂತದಲ್ಲಿ ಈ ಡಿಸೀಸನ್ನು ತಡೆಗಟ್ಟಬಹುದು. ಇದೇ ಪಾಲಿಸಿನಲ್ಲಿ ರೇರ್ ಡಿಸೀಸಸ್ಗಳನ್ನು 3 ಗ್ರೂಪ್ಗಳಾಗಿ ಕ್ಲಾಸಿಫೈ ಮಾಡಿದ್ದಾರೆ. ಮೊದಲೇ ಗ್ರೂಪಲ್ಲಿ ರೇರ್ ಡಿಸೀಸಸ್ಗಳು ಒಂದೇ ಸರ್ತಿ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಹೋಗ್ಬಿಡುತ್ತೆ. ಸೊ ಒನ್ ಟೈಮ್ ಕ್ಯೂರೇಟಿವ್ ಟ್ರೀಟ್ಮೆಂಟನ್ನು ಕೊಟ್ಬಿಟ್ರೆ ಸರಿ ಹೋಗುವಂಥ ಸಾಧ್ಯತೆ ಇರುತ್ತೆ, ಗ್ರೂಪ್ 1ನಲ್ಲಿ ನೋಡುವಂಥದ್ದು. ಗ್ರೂಪ್ 2ನಲ್ಲಿ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ನ ಅವಶ್ಯಕತೆ ಇರುತ್ತೆ ಅಥವಾ ಲೈಫ್ ಲಾಂಗ್ ಟ್ರೀಟ್ಮೆಂಟ್ನ ಒಂದು ಅವಶ್ಯಕತೆ ಇರುತ್ತೆ, ಗ್ರೂಪ್ 2ನಲ್ಲಿ ಹಾಕಿದ್ದಾರೆ. ಇನ್ನು ಗ್ರೂಪ್ 3 ನಡಿನಲ್ಲಿ ಹೈ ಕಾಸ್ಟ್ನ ಅವಶ್ಯಕತೆ ಇರುತ್ತೆ ಅಥವಾ ಥೆರಪಿಯನ್ನು ಕನ್ಸಿಡರ್ ಮಾಡುವಾಗ ಸಾಕಷ್ಟು ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗತ್ತೆ ಅಥವಾ ಟ್ರೀಟ್ಮೆಂಟ್ ಇಲ್ಲದೆ ಇರುವಂತಹ ಸಾಧ್ಯತೆ ಇರುತ್ತೆ. ಸೊ ಅಥವಾ ಪರ್ಟಿಕ್ಯುಲರ್ ಟ್ರೀಟ್ಮೆಂಟನ್ನು ಕೊಡೋದ್ರ ಮುಖಾಂತರ ಮಾತ್ರ ಕ್ಯೂರ್ ಆಗುವಂಥ ಸಾಧ್ಯತೆ ಇರುತ್ತೆ. ಈ ರೀತಿಯಾಗಿ 3 ಗ್ರೂಪ್ಸ್ಗಳನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ರೇರ್ ಡಿಸೀಸಸ್ಗೆ ಸಂಬಂಧಪಟ್ಟಂಥ ಪಾಲಿಸಿನಲ್ಲಿರುವಂತಹ ಏಮನ್ನು ನಾವು ಅಬ್ಸರ್ವ್ ಮಾಡಬೇಕು ಮತ್ತು ಗ್ರೂಪನ್ನು ಹೇಗೆ ಕೆಟಗರೈಸೇಷನ್ ಮಾಡಿದ್ರು ಅಂತ ನೋಡಿದ್ವಿ. ಇನ್ನು ನ್ಯಾಷನಲ್ ಲೆವೆಲಲ್ಲಿ ರೇರ್ ಡಿಸೀಸಸನ್ನು ಫೋಕಸ್ ಮಾಡಲಿಕ್ಕೆ ಯಾವುದಾದ್ರೂ ಯೋಜನೆ ಇದೆನಾ ಅಥವಾ ಸ್ಕೀಮ್ ಇದೆನಾ ಅಂತ ನೋಡೋದಾದರೆ, ರಾಷ್ಟ್ರೀಯ ಆರೋಗ್ಯ ನಿಧಿ ಸ್ಕೀಮ್ ನಡಿನಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ರೇರ್ ಡಿಸೀಸಸ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಗ್ರೂಪ್ 1 ಕ್ಯಾಟಗರಿಯಲ್ಲಿ ಇರುವಂಥ ಡಿಸೀಸಸ್ಗಳು ಒಂದೇ ಒಂದು ಸರ್ತಿ ಟ್ರೀಟ್ಮೆಂಟ್ ಕೊಟ್ಟರೆ ಕ್ಯೂರ್ ಆಗ್ತಕ್ಕಂಥ ರೇರ್ ಡಿಸೀಸಸ್ಗಳ ಲಿಸ್ಟನ್ನು ಆ್ಯಡ್ ಮಾಡಿದ್ದಾರೆ. ಸೊ ಯಾರು BPL ಕಾರ್ಡನ್ನು ಹೊಂದಿರ್ತಾರಲ್ಲ ಅವ್ರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಡಲಾಗುತ್ತೆ. ಅದರಲ್ಲೂ ರೇರ್ ಡಿಸೀಸಸ್ಗೆ ಸಂಬಂಧಪಟ್ಟಂತೆ ಲೈಫ್ ಥ್ರೆಟನಿಂಗ್ ಡಿಸೀಸ್ ಏನಾದರೂ ಇದ್ದಾಗ ಅವರ ಟ್ರೀಟ್ಮೆಂಟ್ಗೋಸ್ಕರ ಸರ್ಕಾರ ಇವತ್ತು ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಹಾಗೂ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ ನಡಿನಲ್ಲೂ ಸಹ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಡಲಿಕ್ಕೆ ರೇರ್ ಡಿಸೀಸಸ್ ಮೇಲೆ ಫೋಕಸ್ ಮಾಡಿರೋದನ್ನು ನೋಡ್ಬೋದು. ಇಲ್ಲಿನೂ ಸಹ ಸರ್ಕಾರ ಟರ್ಷರಿ ಹಾಸ್ಪಿಟಲ್ಸಲ್ಲಿ ಬೆನಿಫಿಷಿಯಲ್ನ ಪಡೆಯೋದಕ್ಕೋಸ್ಕರ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ರೇರ್ ಡಿಸೀಸಸ್ಗೆ ಸಂಬಂಧಪಟ್ಟಂಥ ಪಾಲಿಸಿ ಇಂಪಾರ್ಟೆಂಟ್ ಆಗುತ್ತೆ. ಹೆಲ್ತ್ ರಿಲೇಟೆಡ್ ಇರುವಂಥ ಇಶ್ಯೂಸಲ್ಲಿ ನಾವು ಗಮನ ಹರಿಸಲೇಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್,
RS passes futuristic energy conservation bill to further regulate carbon emissions. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಹಾಗೂ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿ ಎನರ್ಜಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂಥ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲೂ ಕಾರ್ಬನ್ ಎಮಿಷನ್ಸನ್ನು ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ. ಇದು ಆರ್ಟಿಕಲ್ನ ಕಂಟೆಕ್ಸ್ಟ್. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಹೇಗೆ ಕನೆಕ್ಟ್ ಮಾಡ್ಕೋಬೇಕು? ಪಂಚಾಮೃತ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ. ಸೊ ಪಂಚಾಮೃತದಲ್ಲಿ ಭಾರತದ 5 ಟಾರ್ಗೆಟ್ ಏನಿದೆ, ಮೋದಿಜಿಯವರು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ 5 ಕಮಿಟ್ಮೆಂಟು, ಭಾರತದಿಂದ ಇರುವಂತಹ ಈ 5 ಕಮಿಟ್ಮೆಂಟು ನಮಗೆ ಇಂಪಾರ್ಟೆಂಟು. ಇದನ್ನು ಅಚೀವ್ ಮಾಡಲಿಕ್ಕೆ ಭಾರತ ಸಾಕಷ್ಟು ಪಾಲಿಸೀಸ್ಗಳನ್ನು ತರ್ತಾ ಇದೆ. ಏನೇನು ಟಾರ್ಗೆಟ್ಸ್ ಇದೆ, ಗ್ಲೋಬಲ್ ಲೆವೆಲಲ್ಲಿ ನಾವು ಏನು ಟಾರ್ಗೆಟ್ಸನ್ನು ಕೊಟ್ಟಿದ್ದೀವಿ ಅನ್ನೋದ್ರ ಮೇಲೆ ಎಕ್ಸಾಮಿನೇಷನಲ್ಲಿ ಡೈರೆಕ್ಟಾಗಿ ಕ್ವಶನ್ಸನ್ನು ಕೊಡ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ವೈಸ್ ಕೇಳುವಾಗ ನಂಬರನ್ನು ವೇರಿಯೇಷನ್ ಮಾಡಿ ನಿಮಗೆ ಕೊಡಬಹುದು. ಹೇಗೆ ನೆನ್ಪಿಟ್ಕೋಬೇಕು ಈ 5 ಟಾರ್ಗೆಟ್ಸ್ಗಳನ್ನು ಅಥವಾ ಗೋಲ್ಸ್ಗಳನ್ನು ಅಂದರೆ, 4 ಟಾರ್ಗೆಟ್ಸ್ಗಳು 2030 ಟಾರ್ಗೆಟನ್ನು ಹೊಂದಿದೆ ಅಥವಾ ಡೆಡ್ಲೈನ್ 2030 ಹೊಂದಿದೆ. 1 ಟಾರ್ಗೆಟು 2070 2070 ಒಂದು ಟಾರ್ಗೆಟನ್ನು ಹೊಂದಿದೆ. ಇದು ನೆಟ್ ಝೀರೋ ಎಮಿಷನ್, ಇದು ಲಾಂಗ್ ಟರ್ಮ್ ಗೋಲ್. ಇನ್ನು 2030ಗೆ ಹಾಕಿರುವಂಥ 4 ಟಾರ್ಗೆಟ್ಸ್ಗಳಲ್ಲಿ ಕಾರ್ಬನ್ ಇಂಟೆನ್ಸಿಟಿ ಬಗ್ಗೆ ಡಿಸ್ಕಷನನ್ನು ಮಾಡ್ತಾ ಇದೆ. 45% ಕಾರ್ಬನ್ ಇಂಟೆನ್ಸಿಟಿಯನ್ನು ರಿಡಕ್ಷನ್ ಮಾಡೋದಾಗಿ ಟಾರ್ಗೆಟನ್ನು ಹಾಕ್ಕೊಂಡಿದ್ದು, ಹಾಗೂ 1 ಬಿಲಿಯನ್ ಕಾರ್ಬನ್ ಎಮಿಷನನ್ನು ಸಹ ರಿಡಕ್ಷನ್ ಮಾಡುವಂಥದ್ದು. ಕಾರ್ಬನ್ ಎಮಿಷನ್ಗೆ ಸಂಬಂಧಪಟ್ಟಂತೆಯೇ 2 ಟಾರ್ಗೆಟ್ಸ್ಗಳಿದೆ. ಕಾರ್ಬನ್ ಇಂಟೆನ್ಸಿಟಿ ಬಗ್ಗೆನೂ ಸಹ ಹೇಳ್ತಾ ಇದೆ 1 ಪಾಯಿಂಟು, ಇನ್ನೊಂದು 1 ಬಿಲಿಯನ್ ಅಷ್ಟು ಕಾರ್ಬನನ್ನು ರಿಡಕ್ಷನ್ ಮಾಡುವಂಥದ್ದು, 1 ಬಿಲಿಯನ್ ಟನ್ ಅಷ್ಟು ಕಾರ್ಬನ್ ರಿಡಕ್ಷನ್ ಮಾಡೋದಾಗಲಿ. ಇನ್ನು ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ನಮ್ಮ ಕೆಪಾಸಿಟಿಯನ್ನು ಎನ್ಹ್ಯಾನ್ಸ್ ಮಾಡಬೇಕು. 50% ಎನರ್ಜಿ ರಿಕ್ವೈರ್ಮೆಂಟನ್ನು ನಾವು ರಿನ್ಯೂವಬಲ್ ಎನರ್ಜಿಯಿಂದ ತೆಗೆದುಕೊಳ್ಳುವಂಥದ್ದಾಗಲಿ, ನಾನ್ ಫಾಸಿಲ್ ಎನರ್ಜಿ ಕೆಪಾಸಿಟಿಯನ್ನು ಸಹ ಇನ್ಕ್ರೀಸ್ ಮಾಡುವಂಥದ್ದು. ಎಷ್ಟು ಇನ್ಕ್ರೀಸ್ ಮಾಡಬೇಕು ಅಂತಂದರೆ 500 ಗಿಗಾವ್ಯಾಟ್ ಅಷ್ಟು. 2 ಪಾಯಿಂಟ್ಸ್ಗಳು ನಾವು ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡ್ತಾ ಇದೆ. ಇನ್ನು 2 ಪಾಯಿಂಟ್ಸ್ಗಳು ಕಾರ್ಬನ್ ಎಮಿಷನನ್ನು ರಿಡಕ್ಷನ್ ಮಾಡೋದರಲ್ಲಿ ಟಾರ್ಗೆಟನ್ನು ಹಾಕ್ಕೊಂಡಿರುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ 5 ಪಾಯಿಂಟ್ಸ್ಗಳು ಇಂಪಾರ್ಟೆಂಟು. ಈ ಎಲ್ಲ ಟಾರ್ಗೆಟ್ಸ್ಗಳನ್ನು ರೀಚ್ ಆಗಲಿಕ್ಕೆ ಸರ್ಕಾರ ತೆಗೆದುಕೊಳ್ತಕ್ಕಂಥ ಪಾಲಿಸೀಸ್ಗಳು ಏನಿದೆ, ಆರ್ಟಿಕಲ್ ಕಡೆ ಶಿಫ್ಟ್ ಆಗೋದಾದರೆ, ಎನರ್ಜಿ ಕನ್ಸರ್ವೇಷನ್ ಬಿಲ್ 2022ಗೆ ಸಂಬಂಧಪಟ್ಟಂತೆ ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂತಹ ಬಿಲ್, ಇದು 2001ರ ಎನರ್ಜಿ ಕನ್ಸರ್ವೇಷನ್ ಬಿಲ್ಲನ್ನು ಅಮೆಂಡ್ ಮಾಡ್ತಾ ಇದೆ. ಸೊ ಈ ಒಂದು ಬಿಲ್ಲಲ್ಲಿರ್ತಕ್ಕಂತಹ ಫೀಚರ್ಸ್ಗಳೇನು, ನಾನ್ ಫಾಸಿಲ್ ಫ್ಯೂಯಲ್ ಕೆಪಾಸಿಟಿಯನ್ನು ನಾವು ಎನ್ಹ್ಯಾನ್ಸ್ ಮಾಡಬೇಕು. ಹೇಗೆ ಮಾಡಬೇಕು? ಸೊ ಐಡಿಯಲ್ ಕಂಡೀಷನ್ ಯಾವ ರೀತಿಯಾಗಿದೆ? ಇವತ್ತು ನಾವು ಗ್ರೀನ್ ಹೈಡ್ರೋಜನ್ ಗ್ಯಾಸನ್ನು ಹೆಚ್ಚು ಬಳಕೆ ಮಾಡ್ಕೊಳೋದ್ರ ಮುಖಾಂತರ ಕಾರ್ಬನ್ ಎಮಿಷನ್ಸನ್ನು ತಡೆಗಟ್ಟಬಹುದು. ನ್ಯಾಚುರಲ್ ಗ್ಯಾಸ್ ಮೇಲೆ ಇರುವಂತಹ ಒಂದು ಡಿಪೆಂಡೆನ್ಸಿಯನ್ನು ನಾವು ಇಲ್ಲಿ ಕಡಿಮೆ ಮಾಡಬೇಕು. ಇದರಿಂದ ಗ್ರೀನ್ ಹೈಡ್ರೋಜನ್ ಮೇಲೆ ಹೆಚ್ಚು ಫೋಕಸನ್ನು ಮಾಡಬೇಕು. ನಾನ್ ಫಾಸಿಲ್ ಫ್ಯೂಯಲ್ಸನ್ನು ನಾವು ಹೆಚ್ಚು ಬಳಕೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಅಥವಾ ಈ ಒಂದು ಬಿಲ್ಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಮೊದಲೇದಾಗಿ ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಬಗ್ಗೆ ಈ ಒಂದು ಬಿಲ್ಲಲ್ಲಿರುವಂಥ ಡಿಸ್ಕಷನನ್ನು ನಾವು ನೋಡ್ಬೋದು. ಹೇಗೆ ಇದು ಕಾರ್ಬನ್ ಕ್ರೆಡಿಟಿಂಗ್ ಟ್ರೇಡಿಂಗ್ ವರ್ಕ್ ಆಗುತ್ತೆ ನಮ್ಮ ದೇಶದಲ್ಲಿ ಅಂದರೆ, ಇವಾಗ ನಾವು ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ವಿ, ನಮ್ಮ ಎಮಿಷನ್ ಯಾವ ರೀತಿಯಾಗಿರುತ್ತೆ ಅಂತ. ಸೊ ಆ ಒಂದು ಟಾರ್ಗೆಟ್ನ ಆಧಾರದ ಮೇಲೆ ಮೇಜರ್ ಕಾರ್ಬನ್ ಎಮಿಷನ್ ಮಾಡ್ತಕ್ಕಂಥ ಇಂಡಸ್ಟ್ರೀಸ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸ್ಟೀಲ್ ಇಂಡಸ್ಟ್ರೀಸ್ ಇರ್ಬೋದು ಅಥವಾ ಸಿಮೆಂಟ್ ಇಂಡಸ್ಟ್ರೀಸ್ಗಳು ಇರ್ಬೋದು. ಹೆಚ್ಚು ಕಾರ್ಬನ್ ಎಮಿಷನ್ ಮಾಡ್ತಾ ಇರೋದ್ರಿಂದ ಸೊ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಒಂದೊಂದು ಲಿಮಿಟನ್ನು ಹಾಕಲಾಗುತ್ತೆ. ಆ ಲಿಮಿಟ್ನ ಆಧಾರದ ಮೇಲೆ ಅವ್ರು ಏನು ಮಾಡಬೇಕು, ಎಮಿಷನನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ 100 ಟನ್ನಷ್ಟು ಎಮಿಷನ್ ಮಾಡಲಿಕ್ಕೆ ಸ್ಟೀಲ್ ಇಂಡಸ್ಟ್ರೀಸ್ಗೆ ಏನಾದರೂ ಅಲೌ ಮಾಡಿದಾಗ ಅವ್ರು ಏನಾದರೂ 80 ಟನ್ನಷ್ಟು ಮಾತ್ರ ಎಮಿಷನ್ ಮಾಡಿದರೆ ಅವ್ರಿಗೆ 20% ಕ್ರೆಡಿಟನ್ನು ಕೊಡಲಾಗುತ್ತೆ. ಈ ಒಂದು ಕ್ರೆಡಿಟನ್ನು ಅವರು ಬೇರೆ ಇಂಡಸ್ಟ್ರೀಸ್ಗಳಿಗೆ ಮಾರಾಟ ಮಾಡ್ಬೋದು. ಇವಾಗ ಸಿಮೆಂಟ್ ಇಂಡಸ್ಟ್ರಿ ತನ್ನ ಒಂದು ಟಾರ್ಗೆಟನ್ನು ರೀಚ್ ಮಾಡಿದರೆ ಅಥವಾ ಎಕ್ಸೀಡ್ ಮಾಡಿದರೆ ಅವ್ರು ಏನು ಮಾಡ್ಬೋದು, ಈ ಒಂದು ಕ್ರೆಡಿಟನ್ನು ಬಳಕೆ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ನ ಒಂದು ಯೂಸ್ ಮಾಡಬೇಕು ಅನ್ನುವಂಥದ್ದನ್ನು ಈ ಬಿಲ್ ಹೈಲೈಟ್ ಮಾಡುತ್ತೆ. ಸೊ ಇನ್ನು ನಾನ್ ಫಾಸಿಲ್ ಸೋರ್ಸಸನ್ನು ಹೆಚ್ಚು ಬಳಕೆ ಮಾಡ್ಕೋಬೇಕು ಅನ್ನುವಂಥ ಒಂದು ಆಬ್ಲಿಗೇಷನ್ಸನ್ನು ಸಹ ಇಲ್ಲಿ ಹಾಕ್ತಾ ಇದ್ದಾರೆ. ಈ ಬಿಲ್ಲಲ್ಲಿ ಡಿಸ್ಕಸ್ ಮಾಡುವಂಥದ್ದು ನಾನ್ ಫಾಸಿಲ್ ಸೋರ್ಸನ್ನು ಹೇಗೆ ನಾವು ಬಳಕೆ ಮಾಡ್ಕೋಬೇಕು ಅಂತ. ಸೊ ಇದರಲ್ಲಿ ನಾನ್ ಫಾಸಿಲ್ ಸೋರ್ಸಸನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಕೆಲವೊಂದಿಷ್ಟು ಇಂಡಸ್ಟ್ರೀಸ್ಗಳು ಏನಿರುತ್ತಲ್ಲ, ಅಲ್ಲಿ ಡಿಸೈನ್ಸನ್ನು ನಾವು ಬದಲಾವಣೆ ಮಾಡಬೇಕು. ಮೈನಿಂಗ್ ಇಂಡಸ್ಟ್ರೀಸ್ ಇರ್ಬೋದು, ಸ್ಟೀಲ್ ಇಂಡಸ್ಟ್ರಿ, ಸಿಮೆಂಟ್ ಅಥವಾ ಟೆಕ್ಸ್ಟೈಲ್, ಈ ರೀತಿಯಾದಂಥ ಇಂಡಸ್ಟ್ರೀಸ್ಗಳಲ್ಲಿ ನಾವು ನಾನ್ ಫಾಸಿಲ್ ಸೋರ್ಸಸನ್ನು ಕನ್ಸಂಪ್ಷನ್ ಮಾಡಲಿಕ್ಕೆ ನಾವು ಆಬ್ಲಿಗೇಷನ್ಸನ್ನು ಹಾಕಬೇಕು. ಮಿನಿಮಮ್
ಮಿನಿಮಮ್ ಎನರ್ಜಿ ಕನ್ಸಂಪ್ಷನಲ್ಲಿ ಅವರು ನಾನ್ ಫಾಸಿಲ್ಸನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಆಬ್ಲಿಗೇಷನ್ಸನ್ನು ಹಾಕಬೇಕು ಅನ್ನುವಂಥದ್ದಾಗಿ ಬಿಲ್ ಡಿಸ್ಕಸ್ ಮಾಡ್ತಾ ಇದೆ. ಇನ್ನು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಆಗಿರುವಂತಹ ರೈಲ್ವೆ ಸೆಕ್ಟರ್ಸ್ ಇರ್ಬೋದು, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಇರ್ಬೋದು. ಸೊ ಸ್ಪೆಸಿಫೈಡ್ ಆಗಿ ಅವರು ಇವತ್ತು ನಾನ್ ಫಾಸಿಲ್ ಸೋರ್ಸ್ಗಳನ್ನು ಎನರ್ಜಿ ರಿಕ್ವೈರ್ಮೆಂಟ್ಸಲ್ಲಿ ಸರ್ಟನ್ ಪರ್ಸೆಂಟೇಜನ್ನು ಮೀಟ್ ಮಾಡಬೇಕು ಅನ್ನುವಂಥ ಒಂದು ಆಬ್ಲಿಗೇಷನ್ಸನ್ನು ಹಾಕೋದಾಗಲಿ. ಇನ್ನು ಬಿಲ್ಡಿಂಗ್ಸ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಾಪರ್ ಕೋಡನ್ನು ತರಬೇಕು. ಬಿಲ್ಡಿಂಗ್ ಮೇಲೆ ಯಾಕೆ ಫೋಕಸ್ ಮಾಡ್ತಾ ಇದ್ದಾರೆ? ಎನರ್ಜಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಬಿಲ್ಡಿಂಗ್ಸ್ಗಳು ಸಹ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾವೆ. ಸಿಟಿ ಇರಬಹುದು ಅಥವಾ ಅರ್ಬನ್ ಏರಿಯಾಗಳಲ್ಲಿ ಇರಬಹುದು, ಮೆಟ್ರೋ ಸಿಟೀಸಲ್ಲಿ ನೋಡಿದಾಗ ನಾವು ಹೆಚ್ಚು ಗ್ಲಾಸ್ಗಳಿರ್ತಕ್ಕಂತಹ ಬಿಲ್ಡಿಂಗ್ಸ್ಗಳನ್ನು ನೋಡ್ತಾ ಇದ್ದೀವಿ. ಈ ಬಿಲ್ಡಿಂಗ್ಸ್ಗಳು ಎಕೋ ಫ್ರೆಂಡ್ಲಿ ಇದೆ ಅನ್ನುವಂಥದ್ದನ್ನು ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಈ ಎಲ್ಲ ಗ್ಲಾಸ್ ಮಟೀರಿಯಲ್ಸ್ಗಳು ಏನು ಮಾಡುತ್ತೆ ಅಂದರೆ ಎನರ್ಜಿಯನ್ನು ಟ್ರ್ಯಾಪ್ ಮಾಡುತ್ತೆ. ಇದರಿಂದ ಟೆಂಪ್ರೇಚರ್ ಏನಿರುತ್ತಲ್ಲ, ಸರೌಂಡಿಂಗ್ ಟೆಂಪ್ರೇಚರ್ ಇರ್ಬೋದು ಅಥವಾ ಸುತ್ತಮುತ್ತಲ ಏರಿಯಾದಲ್ಲೂ ಸಹ ಒಂದು ಟೆಂಪ್ರೇಚರ್ ಇನ್ಕ್ರೀಸ್ ಆಗುವಂಥ ಒಂದು ಕಂಡೀಷನನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಎನರ್ಜಿ ಟ್ರ್ಯಾಪ್ ಮಾಡ್ತಕ್ಕಂಥ ಕಂಡೀಷನ್ಸನ್ನು ಕಡಿಮೆ ಮಾಡಬೇಕು ಅಂದರೆ ಎನರ್ಜಿ ಕನ್ಸರ್ವೇಷನನ್ನು ಹೊಂದಿರುವಂಥ ಸಸ್ಟೈನೇಬಲ್ ಬಿಲ್ಡಿಂಗ್ಗೆ ಸಂಬಂಧಪಟ್ಟಂತೆ ಗೈಡ್ಲೈನ್ಸ್ಗಳನ್ನು ತರಬೇಕು ಅನ್ನುವಂಥದ್ದಾಗಿ ಬಿಲ್ ಎಂಫಸೈಸ್ ಮಾಡ್ತಾ ಇದೆ. ಇದರ ಜೊತೆಗೆ ವೆಹಿಕಲ್ಸ್ಗಳ ಎಮಿಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಸ್ಟ್ಯಾಂಡರ್ಡೈಸ್ ಆಗಿರುವಂತಹ ರೂಲ್ಸ್ಗಳನ್ನು ತರಬೇಕು. ಮಟೀರಿಯಲ್ಸ್ಗಳನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಸಹ ರೂಲ್ಸನ್ನು ತರಬೇಕು ಅನ್ನುವಂಥದ್ದಾಗಿ ಬಿಲ್ ಎಂಫಸೈಸ್ ಮಾಡ್ತಾ ಇದೆ. ಜೊತೆಗೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿಗೆ ಸಂಬಂಧಪಟ್ಟಂತೆ ಗವರ್ನಿಂಗ್ ಬಾಡಿ ಯಾವ ರೀತಿಯಾಗಿರಬೇಕು, ಇದರಲ್ಲಿರ್ತಕ್ಕಂಥ ಕೌನ್ಸಿಲಿಂಗ್ ಮೆಂಬರ್ಸ್ಗಳು ಯಾವ ರೀತಿಯಾಗಿರಬೇಕು, ಇದರಲ್ಲಿರ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳ ಫಂಕ್ಷನ್ಸ್ ಇರ್ಬೋದು, ಅಥಾರಿಟಿಯನ್ನು ಹೇಗೆ ತರಬೇಕಾಗುತ್ತೆ, ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲಿರುವಂತಹ ಮೆಂಬರ್ಸ್ಗಳ ಒಂದು ರೆಸ್ಪಾನ್ಸಿಬಿಲಿಟೀಸನ್ನು ಫಿಕ್ಸ್ ಮಾಡಲಿಕ್ಕೆ ಸರ್ಕಾರ ಈ ಒಂದು ಬಿಲ್ಲಲ್ಲಿ ಡಿಸ್ಕಸ್ ಮಾಡಿದೆ ಅನ್ನುವಂಥದ್ದಾಗಿ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಬಿಲ್ಲನ್ನು ನಾವು ಆ್ಯಕ್ಟ್ ಆಗಿ ಕನ್ವರ್ಟ್ ಆದಮೇಲೆ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂಥ ಡಿಸ್ಕಷನ್ನು ನ್ಯಾಷನಲ್ ಲೆವೆಲಲ್ಲಿ ನಡೀತಾ ಇದೆ, ಗ್ಲೋಬಲ್ ಲೆವೆಲಲ್ಲಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಎಕ್ಸಾಮಿನೇಷನಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಇರೋದ್ರಿಂದ ಯಾವುದೇ ಆರ್ಟಿಕಲನ್ನು ಸಹ ನಾವು ಮಿಸ್ ಮಾಡುವಂತಿಲ್ಲ ಅಥವಾ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಇಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಕರ್ಬಿಂಗ್ ಇಂಡಿವಿಜುವಲಿಸಮ್ ಇನ್ ಪಬ್ಲಿಕ್ ಹೆಲ್ತ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಹೆಲ್ತ್ ರಿಲೇಟೆಡ್ ಇರತಕ್ಕಂತಹ ರಿಫಾರ್ಮ್ ಸೆಕ್ಷನಲ್ಲಿ ಅಗೇನ್ ನಾವು ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿ ಪಬ್ಲಿಕ್ ಹೆಲ್ತ್ ಕಾನ್ಸೆಪ್ಟ್ ಯಾವ ರೀತಿಯಾಗಿದೆ, ನಮ್ಮ ದೇಶದಲ್ಲಿ ಪಬ್ಲಿಕ್ ಹೆಲ್ತ್ ಅಂತ ಬಂದಾಗ ಇಂಡಿವಿಜುವಲ್ ಮೇಲೆ ಟಾರ್ಗೆಟನ್ನು ಹಾಕ್ತಾ ಇರ್ತಾರೆ, ಬೆನಿಫಿಷರೀಸ್ ಮೇಲೆ ಟಾರ್ಗೆಟನ್ನು ಹಾಕುವಂಥ ಒಂದು ಕಾನ್ಸೆಪ್ಟ್ ಇದೆ. ಇದನ್ನು ಹೇಗೆ ಕರ್ಬ್ ಮಾಡಬೇಕು, ಎಲ್ಲಿ ಮಿಸ್ಟೇಕ್ಸ್ಗಳಾಗ್ತಾ ಇದೆ, ಯಾಕೆ ಇವತ್ತು ಇಂಡಿವಿಜುವಲಿಸಮ್ ಹೆಚ್ಚು ಡಾಮಿನೆನ್ಸನ್ನು ತೋರಿಸ್ತಾ ಇದೆ ಅನ್ನುವಂಥ ರೀಸನ್ಸ್ಗಳನ್ನು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಮೊದಲೇದಾಗಿ ಇವತ್ತು ಪಬ್ಲಿಕ್ ಹೆಲ್ತ್ ಅಂದಾಗ ಫಸ್ಟ್ ನಾವು ಇಂಡಿವಿಜುವಲ್ ಟಾರ್ಗೆಟನ್ನು ಹೇಗೆ ಮಾಡ್ತೀವಿ, ಸೊಸೈಟಿನಲ್ಲಿ ಪಾಪ್ಯುಲೇಷನ್ ವೈಸ್ ನಾವು ಅಪ್ರೋಚನ್ನು ಮಾಡೋದ್ರ ಬದಲಾಗಿ ಇಂಡಿವಿಜುವಲ್ ಮೇಲೆ ನಾವು ಫೋಕಸನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಪಾಪ್ಯುಲೇಷನ್ ಪರ್ಸ್ಪೆಕ್ಟಿವ್ ಇರದೆ ನಾವು ಇನ್ಎಫೆಕ್ಟಿವ್ ಆಗಿ ಇಂಡಿವಿಜುವಲ್ ಮೇಲೆ ಫೋಕಸನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಸರಿಯಾದಂತಹ ಸೊಲ್ಯೂಷನ್ ಅವಶ್ಯಕತೆ ಇದೆ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ಅಂಡರ್ ನ್ಯೂಟ್ರಿಷನ್ ಅಂತಕ್ಕಂಥ ಪ್ರಾಬ್ಲಮ್ ಎಲ್ಲರೂ ಫೇಸ್ ಮಾಡುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಸೊಲ್ಯೂಷನ್ ಏನಿದೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನು ಅಥವಾ ಸಪ್ಲಿಮೆಂಟ್ಸ್ಗಳನ್ನು, ಫುಡ್ ಫಾರ್ಟಿಫಿಕೇಷನ್ಸನ್ನು ನಾವು ಪ್ರಮೋಟ್ ಮಾಡ್ಬೋದು. ಅಂದರೆ ನಾವು ಮಾಸ್ ಲೆವೆಲಲ್ಲಿ ಫೋಕಸನ್ನು ಮಾಡಬೇಕು. PDS ಸಿಸ್ಟಮ್ನ ಮುಖಾಂತರ PDS ಸಿಸ್ಟಮನ್ನು ಸ್ಟ್ರಾಂಗ್ ಮಾಡಬೇಕು, ಸ್ಟ್ರೆಂಥನ್ ಮಾಡಬೇಕು. ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂಥ ಪ್ರೋಗ್ರಾಮ್ ಮೇಲೆ ಎಂಫಸೈಸ್ ಮಾಡಬೇಕು. ಪ್ರಿವೆನ್ಷನ್ ಅನ್ನುವಂತಹ ಸಂದರ್ಭದಲ್ಲಿ ಮಾಸ್ ಟಾರ್ಗೆಟ್ ಏನಿರುತ್ತಲ್ಲ ಅದು ಬೆನಿಫಿಷರೀಸ್ ಆಗುತ್ತೆ. ಹೆಲ್ತ್ ಸೆಕ್ಟರಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರುತ್ತೆ. ಹೆಲ್ತ್ ಸರ್ವಿಸನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸಹಕಾರಿಯಾಗುತ್ತೆ ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಾಡಿರುವಂತಹ ರಿಕಗ್ನೈಸೇಷನ್ ಪ್ರಕಾರ ಪಬ್ಲಿಕ್ ಹೆಲ್ತನ್ನು ಹೇಗೆ ಮೇಜರ್ ಮಾಡಬೇಕು ಅಂದರೆ ಡಿಸೀಸಸ್ಗಳನ್ನು ಹೇಗೆ ಪ್ರಿವೆಂಟ್ ಮಾಡಲಾಗುತ್ತೆ. ಯಾವುದೇ ಒಂದು ಆರ್ಗನೈಸೇಷನ್ ಇರ್ಬೋದು, ಪ್ರೈವೇಟ್ ಇರ್ಬೋದು ಅಥವಾ ಪಬ್ಲಿಕ್ ಆರ್ಗನೈಸೇಷನ್, ಇವತ್ತು ಡಿಸೀಸಸನ್ನು ಹೇಗೆ ಪ್ರಿವೆಂಟ್ ಮಾಡುತ್ತೆ, ಹೇಗೆ ಪಬ್ಲಿಕ್ ಹೆಲ್ತನ್ನು ಪ್ರಮೋಟ್ ಮಾಡುತ್ತೆ. ಇನ್ನು ಲೈಫ್ ಲಾಂಗ್ ಸಪೋರ್ಟನ್ನು ಮಾಡೋದ್ರ ಜೊತೆಗೆ ಲಾಂಗಿವಿಟಿಗೆ ಸಂಬಂಧಪಟ್ಟಂತೆ ಪಾಪ್ಯುಲೇಷನ್ ಮೇಲೆ ಹೇಗೆ ಫೋಕಸನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಈ ಎಲ್ಲ ಮೇಜರ್ನ ಆಧಾರದ ಮೇಲೆ ನಾವು ಪ್ರಿವೆಂಟಿವ್ ಮೇಜರ್ಸನ್ನು ತೆಗೆದುಕೊಳ್ಬೇಕು ಮತ್ತು ಮಾಸ್ ಲೆವೆಲಲ್ಲಿ ಟಾರ್ಗೆಟನ್ನು ಹಾಕ್ಕೋಬೇಕು ಅನ್ನುವಂಥದ್ದು. ಕೆಲವೊಂದಿಷ್ಟು ಪ್ರೋಗ್ರಾಮ್ಸ್ಗಳನ್ನು ನಾವು ನ್ಯಾಷನಲ್ ವೈಡ್ ನೋಡಿದಾಗ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಅಂತ ನೋಡ್ತೇವೆ. ಆಯುಷ್ಮಾನ್ ಭಾರತ್ ನಡಿನಲ್ಲಿ ಬರತಕ್ಕಂಥ ಈ ಒಂದು ಪ್ರೋಗ್ರಾಮಲ್ಲಿ ನಾವು ಫಂಡನ್ನು ಹೇಗೆ ಅಲೋಕೇಶನ್ ಮಾಡ್ತಾ ಇದ್ದೀವಿ, ಅಥವಾ ಈ ಒಂದು ಇನ್ಶೂರೆನ್ಸ್ ಸ್ಕೀಮ್ಸ್ ನಡಿನಲ್ಲಿ ಪರ್ ಫ್ಯಾಮಿಲಿಗೆ 5 ಲಕ್ಷದಷ್ಟು ಇಯರ್ಲಿ ಬೇಸಿಸ್ ಮೇಲೆ ಎಕ್ಸ್ಪೆನ್ಸಸ್ಸನ್ನು ಕೊಡಲಾಗುತ್ತೆ ಪರ್ಟಿಕ್ಯುಲರ್ ಡಿಸೀಸಸ್ ಮೇಲೆ. ಸೊ ಇಲ್ಲಿ ನಾವು ಫ್ರೀ ಕ್ಯೂರೇಟಿವ್ ಕೇರನ್ನು ಪ್ರೊವೈಡ್ ಮಾಡಬೇಕು. ಹಾಸ್ಪಿಟಲೈಸೇಷನ್ಸ್ಗಳನ್ನು ಎನ್ಹ್ಯಾನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲಿನೂ ಸಹ ಡಿಸ್ಕಷನನ್ನು ಮಾಡ್ತಾ ಇಲ್ಲ. ಸೊ ಫೈನಾನ್ಷಿಯಲ್ ಬರ್ಡನ್ ಆಗಿರುವಂಥ ಸಂದರ್ಭದಲ್ಲಿ ಎಕ್ಸ್ಪೆನ್ಸಸ್ಸನ್ನು ನಾವು ಪ್ರೋಗ್ರಾಮ್ನ ಮುಖಾಂತರ ಭರ್ತಿ ಮಾಡ್ತಾ ಇದ್ದೀವಿ.
ಆದರೆ ಎಲ್ಲೂ ಸಹ ಹಾಸ್ಪಿಟಲೈಸೇಷನನ್ನು ಎನ್ಹ್ಯಾನ್ಸ್ ಮಾಡಬೇಕು, ಹಾಸ್ಪಿಟ್ಲಿಂದ ಬರ್ತಕ್ಕಂಥ ಸರ್ವಿಸ್ ಮೇಲೆ ಫೋಕಸ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಬದಲಾವಣೆಯನ್ನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಎಲ್ಲೂ ಡಿಸ್ಕಸ್ ಮಾಡ್ತಾ ಇಲ್ಲ. ಸೊ ಇದರಿಂದ ನಾವು ಲಾರ್ಜ್ ಸ್ಕೇಲಲ್ಲಿ ಹೆಚ್ಚಿನ ಒಂದು ಪಾಪ್ಯುಲೇಷನ್ಗೆ ಬೇಕಾಗುವಂಥ ಸರ್ವಿಸನ್ನು ಕೊಡಬಹುದು ಅನ್ನುವಂಥದ್ದು. ನಾವು ಕೇವಲ ಇವಾಗ ಇಂಡಿವಿಜುವಲ್ ಲೆವೆಲಲ್ಲಿ ಇವತ್ತು ಫೋಕಸನ್ನು ಮಾಡ್ತಾ ಇದ್ದೀವಿ. ಸೊ ಇಲ್ಲಿರ್ತಕ್ಕಂಥ ಒಂದು ರಿಸ್ಕನ್ನು ಐಡೆಂಟಿಫೈ ಮಾಡಬೇಕು, ಇಂಡಿವಿಜುವಲಿಸ್ಟಿಕ್ ರೆಸ್ಪಾನ್ಸನ್ನು ಕಡಿಮೆ ಮಾಡಬೇಕು, ಹಾಸ್ಪಿಟಲೈಸೇಷನ್ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕು ಅನ್ನುವಂಥದ್ದನ್ನು ಆಥರ್ ಹೇಳ್ತಾ ಇದ್ದಾರೆ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಹೇಳುವಂಥ ಒಂದು ಡೇಟಾನ ಪ್ರಕಾರ ಪ್ರತಿ ವರ್ಷ ಹಾಸ್ಪಿಟಲ್ಗೆ ವಿಸಿಟ್ ಮಾಡ್ತಕ್ಕಂತಹ ಪಾಪ್ಯುಲೇಷನ್ ಎಷ್ಟಿರ್ಬೋದು ಅಂತಂದರೆ ಸರಿಸುಮಾರು 3% 5% ಅಷ್ಟು ಪಾಪ್ಯುಲೇಷನ್ ಮಾತ್ರ ಇವತ್ತು ಹಾಸ್ಪಿಟಲಿಂದ ಸರ್ವಿಸನ್ನು ಪಡ್ಕೋತಾ ಇದ್ದಾರೆ. ಐಡಿಯಲ್ ಮೇಜರ್ಮೆಂಟ್ ಇದು ಕೇವಲ 3 to 5%. ಸೊ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇರೋದು ಕೇವಲ 3-5% ಮಾತ್ರ ಹೆಲ್ತ್ ಕೇರ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡ್ತಿರೋದನ್ನು ನೋಡ್ಬೋದು. ಲಾರ್ಜ್ ಸ್ಕೇಲಲ್ಲಿ ಇಲ್ಲಿ ಫೋಕಸನ್ನು ಮಾಡೋದಲ್ಲಿ ಫೇಲ್ ಆಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೆಲ್ತ್ ಕೇರ್ ಪ್ಲ್ಯಾನಿಂಗ್ನ ಒಂದು ಅವಶ್ಯಕತೆ ಇದೆ. ಎವ್ರಿ ಇಂಡಿವಿಜುವಲ್ಗೂ ಸಹ ಹೆಲ್ತ್ ಕೇರ್ ಸರ್ವಿಸ್ ಪ್ರೊವೈಡ್ ಮಾಡಬೇಕು. ಪ್ರಿವೆಂಟಿವ್ ಮೇಜರ್ಸನ್ನು ತೆಗೆದುಕೊಳ್ಳಲಿಕ್ಕೆ ಅಥವಾ ಲಾರ್ಜ್ ಪಾಪ್ಯುಲೇಷನ್ ಸಹ ಇವತ್ತು ಹೆಲ್ತ್ ಕ್ರೈಸಿಸಿಂದ ಫೇಸ್ ಮಾಡ್ತಾ ಇದ್ದಾರೆ, ಆದರೆ ಅವರು ಹಾಸ್ಪಿಟಲ್ಗೆ ವಿಸಿಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಸರ್ಕಾರ ಯಾರು ಹಾಸ್ಪಿಟಲೈಸೇಷನ್ ಸೆಕ್ಟ್ರಲ್ಲಿ ಅಥವಾ ಹಾಸ್ಪಿಟಲ್ಗೆ ವಿಸಿಟ್ ಮಾಡದೇ ಇರತಕ್ಕಂಥ ಪಾಪ್ಯುಲೇಷನ್ ಮೇಲೂ ಸಹ ಟಾರ್ಗೆಟ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಯಾವ ಆಧಾರದ ಮೇಲೆ ಇವತ್ತು ಇಂಡಿವಿಜುವಲಿಸಮ್ ಹೆಚ್ಚಾಗಿದೆ, ಡಾಮಿನೆನ್ಸನ್ನು ಹೊಂದಿದೆ ಪಬ್ಲಿಕ್ ಸೆಕ್ಟ್ರಲ್ಲಿ ಅಂತ ನಾವು ಹೇಳ್ಬೋದು ಅಂತಂದರೆ, ಮೊದಲೇದಾಗಿ ಇಲ್ಲಿರುವಂತಹ ಮೈಂಡ್ ಸೆಟ್. ಫಾರ್ ಎಕ್ಸಾಂಪಲ್ ಇವಾಗ ಬಯೋಮೆಡಿಕಲ್ ನಾಲೆಜ್ನ ಪ್ರಕಾರ ಅಥವಾ ಫಿಲಾಸಫಿಯ ಪ್ರಕಾರ ಏನಿದೆ ಅಂದರೆ ಒಂದು ಮಿಸ್ಕನ್ಸೆಪ್ಷನ್ ಇದೆ. ನಾವು ಇಂಡಿವಿಜುವಲ್ ಲೆವೆಲಲ್ಲಿ ಟಾರ್ಗೆಟ್ ಮಾಡಿದರೆ ಇದು ಪಾಪ್ಯುಲೇಷನ್ ಲೆವೆಲಲ್ಲೂ ಸಹ ರೀಚ್ ಆಗುತ್ತೆ. ಸೊ ಇಂಡಿವಿಜುವಲ್ ಟಾರ್ಗೆಟ್ ಮಾಡಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ ಏನಿದೆಯಲ್ಲ, ಬಯೋಮೆಡಿಕಲ್ ನಾಲೆಜ್ನ ಆಧಾರದ ಮೇಲೆ ಇಂಡಿವಿಜುವಲ್ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಬರ್ತಾ ಇದೆ ಅನ್ನುವಂಥ ಒಂದು ಪಾಯಿಂಟನ್ನು ಅಥವಾ ಒಂದು ರೀಸನನ್ನು ಕೊಡ್ಬೋದು. ಇನ್ನೊಂದೇನೆಂದರೆ ಇವಾಗ ಮಾರ್ಕೆಟಲ್ಲಿ ಕಸ್ಟಮರ್ ಬೇಸ್ಡ್ ಕಂಡೀಷನ್ಸ್ ನಡೀತಾ ಇರೋದ್ರಿಂದ ಮಾರ್ಕೆಟ್ ರೋಲ್ ಏನಿರುತ್ತೆ ಅಂತಂದರೆ ಇಂಡಿವಿಜುವಲ್ ಕಸ್ಟಮರ್ ಮೇಲೆ ಹೇಗೆ ಟಾರ್ಗೆಟ್ ಮಾಡ್ತಾ ಇದ್ದಾರಲ್ಲ ಅದೇ ಪ್ರಾಕ್ಟೀಸಸನ್ನು ಇವತ್ತು ಪಬ್ಲಿಕ್ ಹೆಲ್ತ್ ಪ್ರಾಕ್ಟೀಸಸಲ್ಲೂ ಮಾಡ್ತಾ ಇದ್ದಾರೆ. ಇಂಡಿವಿಜುವಲ್ ಅಥವಾ ಬೆನಿಫಿಷರೀಸ್ ಮೇಲೆ ಓರಿಯೆಂಟೆಡ್ ಇರತಕ್ಕಂಥ ಪ್ರೋಗ್ರಾಮ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ ಪ್ರೋಗ್ರಾಮ್ಗಳು ಇವತ್ತು ಬೆನಿಫಿಷರೀಸ್ ಟಾರ್ಗೆಟೆಡ್ ಪ್ರೋಗ್ರಾಮ್ಸ್ಗಳಿರ್ತವೆ ರಾದರ್ ದೆನ್ ಪಾಪ್ಯುಲೇಷನ್ ಟಾರ್ಗೆಟೆಡ್ ಅನ್ನುವಂಥದ್ದಾಗಲಿ. ಹಾಗೂ ನಮ್ಮ ಸೊಸೈಟಿನಲ್ಲಿರ್ತಕ್ಕಂತಹ ಒಂದು ಮಿಸ್ಕನ್ಸೆಪ್ಷನ್ ಅಂತಂದರೆ ಇವತ್ತು ವಿಸಿಬಿಲಿಟಿ ಏನಿರುತ್ತೆ, ವಿಸಿಬಲ್ ಆಗಿ ನಾವು ಇವತ್ತು ಒಬ್ರಿಗೆ ಸಹಾಯ ಮಾಡಿದರೆ ಅದು ಲಾರ್ಜ್ ಪಾಪ್ಯುಲೇಷನ್ಗೂ ಸಹ ರೀಚ್ ಆಗುತ್ತೆ ಅಥವಾ ಏನೋ ಒಳ್ಳೆಯದನ್ನು ಮಾಡಿದ್ದೀವಿ ಅನ್ನುವಂಥದ್ದನ್ನು ರಿಫ್ಲೆಕ್ಟ್ ಮಾಡುತ್ತೆ. ಅದೇ ರೀತಿಯಾಗಿ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಕ್ಯೂರ್ ಆಗಿಬಿಟ್ರೆ ಅದು ಪಬ್ಲಿಕ್ ಮೇಲೆ ಸಾಕಷ್ಟು ಸಹಾಯವನ್ನು ಮಾಡಿದ್ದೀವಿ ಅನ್ನುವಂಥ ಒಂದು ವಿಸಿಬಲ್ ಅಪಿಯರೆನ್ಸನ್ನು ನಾವು ನೋಡ್ಬೋದು. ಹಾಗಾಗಿ ಇವತ್ತು ಸರ್ಕಾರದಲ್ಲಿರುವಂಥ ಪಾಲಿಸೀಸ್ಗಳು ಸಹ ಇಂಡಿವಿಜುವಲ್ ಲೆವೆಲಲ್ಲಿ ವರ್ಕ್ ಮಾಡ್ತಾ ಇದೆ ಅನ್ನುವಂಥದ್ದು. ಲಾರ್ಜ್ ಸ್ಕೇಲಲ್ಲಿ ಇವತ್ತು ನಾವು ಟಾರ್ಗೆಟನ್ನು ಮಾಡ್ತಾ ಇದ್ದೀವಿ ಅಂತಂದಾಗ ರಿಸಲ್ಟ್ಸ್ಗಳು ವಿಸಿಬಲ್ ಆಗಿರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಸರ್ಕಾರನ ತೆಗೆದುಕೊಳ್ತಕ್ಕಂಥ ಪ್ರೋಗ್ರಾಮ್ಸ್ಗಳು ಇಂಡಿವಿಜುವಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳನ್ನು ಹೊಂದಿದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಹೆಲ್ತ್ ಅಂತ ಬಂದಾಗ ಇವತ್ತು ಪಾಪ್ಯುಲೇಷನ್ ಲೆವೆಲಲ್ಲಿ ನಾವು ಅಡ್ರೆಸ್ ಮಾಡಬೇಕು. ಸೊ ಇದರಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ಸ್ ಅಥವಾ ಒರಿಜಿನಲ್ ಪ್ರಿನ್ಸಿಪಲ್ಸ್ ಪ್ರಾಕ್ಟೀಸ್ಗಳನ್ನು ನಾವು ಸೇಫ್ ಗಾರ್ಡ್ ಮಾಡಬೇಕು. ಪಾಪ್ಯುಲೇಷನ್ ಇರ್ಬೋದು, ಪ್ರಿವೆನ್ಷನ್ ಇರ್ಬೋದು, ಸೋಷಿಯಲ್ ಜಸ್ಟಿಸ್, ಈ ಎಲ್ಲ ಪಾಯಿಂಟ್ಸ್ಗಳನ್ನು ಕನ್ಸಿಡರೇಷನ್ ಮಾಡ್ತಾ ಸೊ ಕಸ್ಟಮೈಸ್ಡ್ ಆಗಿರ್ತಕ್ಕಂಥ ಹೆಲ್ತ್ ಸರ್ವಿಸನ್ನು ಡಿವಿಯೇಷನ್ ಮಾಡ್ತಾ ಇದನ್ನು ಕರ್ಬ್ ಮಾಡೋದ್ರ ಮುಖಾಂತರ ನಾವು ಸೊಸೈಟಿನಲ್ಲಿ ಎಲ್ಲರ ಒಂದು ವೆಲ್ಫೇರ್ಗೆ ಹೆಲ್ತ್ ಸೆಕ್ಟರಿಂದ ಸರ್ವಿಸನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ಒಂದು ಅಪ್ರೋಚನ್ನು ನಾವು ಆರ್ಟಿಕಲಲ್ಲಿ ನೋಡ್ಬೋದು. ಮೇನ್ಸ್ಗೆ ಸಂಬಂಧಪಟ್ಟಂಥ ಫ್ಯೂ ಡೈಮೆನ್ಷನ್ಸ್ಗಳನ್ನು ಈ ಒಂದು ಆರ್ಟಿಕಲಿಂದ ನಾವು ಕನ್ಸಿಡರ್ ಮಾಡ್ಬೋದು. ಪಬ್ಲಿಕ್ ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಪಾಲಿಸಿಯನ್ನು ನಾವು ಹೇಗೆ ಕನೆಕ್ಟ್ ಮಾಡ್ಬೋದು, ಪಾಲಿಸೀಸ್ನಲ್ಲಿ ಏನು ಬದಲಾವಣೆಯನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಈ ಆರ್ಟಿಕಲಿಂದ ನಾವು ಬೇಸಿಕಲಿ ಅರ್ಥ ಮಾಡ್ಕೋಬೇಕು. ಇನ್ನು ಮುಂದಿನ ಆರ್ಟಿಕಲ್ ವೇಯಿಂಗ್ ಇನ್ ಆನ್ ದ ಎಫಿಷಿಯನ್ಸಿ ಆಫ್ ಫೀಮೇಲ್ ಲೀಡರ್ಶಿಪ್ ಇನ್ ಗವರ್ನಮೆಂಟ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 1 ಹಾಗೂ GS ಪೇಪರ್ 2 ನಡಿನಲ್ಲಿ ವುಮನ್ಸ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಲೀಡರ್ಶಿಪ್ ಅಂತ ಬಂದಾಗ ಮಹಿಳೆಯರ ಪಾರ್ಟಿಸಿಪೇಷನ್ ಯಾವ ರೀತಿಯಾಗಿದೆ, ಅದರಲ್ಲೂ ಪಾಲಿಟಿಕ್ಸಲ್ಲಿ ಮಹಿಳೆಯರ ಪಾರ್ಟಿಸಿಪೇಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಡೇಟಾವನ್ನು ಕೊಟ್ಟಿದ್ದಾರೆ. ಯಾಕೆ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ನು ಅವಶ್ಯಕತೆ ಇದೆ, ಸೊ ಏನೇನು ಬದಲಾವಣೆಯನ್ನು ಮಹಿಳೆಯರು ತರಬಹುದು ಅನ್ನೋದ್ರ ಬಗ್ಗೆ ಆರ್ಟಿಕಲಲ್ಲಿ ನಾವು ಗಮನ ಹರಿಸಬೇಕು. ಸೊ ಮೊದಲೇದಾಗಿ ಲೋಕಸಭೆಯಲ್ಲಿ ಗೌರ್ಮೆಂಟ್ ಕೊಟ್ಟಿರುವಂಥ ಒಂದು ಡೇಟಾನ ಪ್ರಕಾರ ಡಿಸೆಂಬರ್ 9 ಕೊಟ್ಟಿರುವಂಥ ಒಂದು ಡೇಟಾ ಏನು ಹೇಳುತ್ತೆ ಅಂದರೆ ಮಹಿಳೆಯರ ಪಾರ್ಟಿಸಿಪೇಷನ್, ಅದರಲ್ಲೂ ಪಾರ್ಲಿಮೆಂಟಲ್ಲಿರುವಂಥ ಒಂದು ರಿಪ್ರೆಸೆಂಟೇಷನ್, ಸ್ಟೇಟ್ ಲೆಜಿಸ್ಲೇಚರಲ್ಲಿರ್ತಕ್ಕಂಥ ರಿಪ್ರೆಸೆಂಟೇಷನ್ 15%ಗಿನೂ ಕಡಿಮೆ ಇದೆ ಅನ್ನುವಂಥದ್ದಾಗಿ.
ಹಾಗೂ 19 ಅಸೆಂಬ್ಲೀಸ್ಗಳಲ್ಲಿ ಇವತ್ತು ಮಹಿಳೆಯರು ಲಾ ಮೇಕರ್ಸಲ್ಲಿ ಇರುವಂಥದ್ದು 10%ಗಿನ್ನೂ ಲೆಸ್ ಅನ್ನುವಂಥ ಒಂದು ಮಾಹಿತಿಯನ್ನು ನೋಡ್ಬೋದು. ಜರ್ಮನ್, ತೈವಾನ್ ಹಾಗೂ ನ್ಯೂಜಿಲ್ಯಾಂಡ್ ಅಂತಕ್ಕಂತಹ ರಾಷ್ಟ್ರಗಳಲ್ಲಿ ವುಮನ್ ಇವತ್ತು ಗೌರ್ಮೆಂಟನ್ನು ಲೀಡ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೋವಿಡ್ ಸಂದರ್ಭದಲ್ಲಿ ಇವತ್ತು 3 ಕಂಟ್ರೀಸ್ಗಳನ್ನು ಮ್ಯಾನೇಜ್ ಮಾಡಿರುವಂಥವರು ಮಹಿಳೆಯರು ಅನ್ನುವಂಥದ್ದಾಗಿ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಮಹಿಳೆಯರ ಲೀಡರ್ಶಿಪ್ ಗ್ಲೋಬಲ್ ಲೆವೆಲಲ್ಲಿ ಹೆಚ್ಚಿದ್ರೂ ಸಹ ಭಾರತದಲ್ಲಿ ಪಾರ್ಟಿಸಿಪೇಷನ್ ಇನ್ನೂ ಹೆಚ್ಚಾಗಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಮಹಿಳೆಯರು ಇವತ್ತು ಲೀಡರ್ಶಿಪ್ಪನ್ನು ಯಾಕೆ ಹೊಂದಬೇಕು ಅನ್ನುವಂಥದ್ದಾದರೆ ಸಿಗ್ನಿಫಿಕೆಂಟ್ಲಿ ಇವತ್ತು ಪಾಲಿಸೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಮಹಿಳೆಯರು ಎಫಿಷಿಯನ್ಸಿಯನ್ನು ತೋರಿಸ್ಬೋದು. ಅದರಲ್ಲೂ ಎಫೆಕ್ಟಿವ್ ಆಗಿ ಲೀಡರ್ಶಿಪ್ಪನ್ನು ತರಲಿಕ್ಕೆ ಫಾರ್ ಎಕ್ಸಾಂಪಲ್ ಇವಾಗ ಪ್ರಧಾನ ಅಂತ ನಾವು ನೋಡ್ತೀವಿ, ಪಂಚಾಯತಲ್ಲಿ ಮಹಿಳೆಯರ ರಿಸರ್ವೇಷನನ್ನು ಕೊಟ್ಟಿರೋದ್ರಿಂದ ಬೇಸಿಕ್ ಅಮ್ಯುನಿಟೀಸ್ಗಳು ಅಂದರೆ ಬೇಸಿಕ್ ನೀಡ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಡ್ರಿಂಕಿಂಗ್ ವಾಟರ್ಗೆ ಸಂಬಂಧಪಟ್ಟಂತೆ, ಸ್ಯಾನಿಟೇಷನ್ಗೆ ಸಂಬಂಧಪಟ್ಟಂತೆ ಹಾಗೂ ಮಹಿಳೆಯರಲ್ಲಿ ಸ್ಯಾನಿಟೇಷನ್ಗೆ ಸಂಬಂಧಪಟ್ಟಂಥ ಅವೇರ್ನೆಸ್ಸನ್ನು ತರೋದರಲ್ಲಿ ಪ್ರಧಾನ್ಸ್ಗಳು ಅಥವಾ ಪಂಚಾಯತ್ ಇನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂತಹ ಮಹಿಳೆಯರ ಒಂದು ಲೀಡರ್ಶಿಪ್ಪು ಸಹಕಾರಿಯಾಗಿದೆ. ಪಬ್ಲಿಕ್ ಪಾಲಿಸೀಸ್ಗಳನ್ನು ಪ್ರಮೋಟ್ ಮಾಡೋದರಲ್ಲಿ ಮಹಿಳೆಯರು ಇನ್ಸ್ಟ್ರೂಮೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇವತ್ತು ಮಿನಿಸ್ಟ್ರಲ್ ಸ್ಟ್ರೆಂತಲ್ಲಿ ನೋಡಿದರೆ ಅಥವಾ ಸಚಿವರ ಒಂದು ಸ್ಟ್ರೆಂತನ್ನು ಗಮನ ಹರಿಸಿದಾಗ ಮಹಿಳೆಯರು 10% ಅಷ್ಟು ಮಾತ್ರ ಟೋಟಲ್ ಮಿನಿಸ್ಟ್ರಲ್ ಸ್ಟ್ರೆಂತನ್ನು ಹೊಂದಿದ್ದಾರೆ. ಮೋದಿಜಿಯ ಗೌರ್ಮೆಂಟ್ ಬಂದಾದಮೇಲೆ ನಾವು ಮಹಿಳೆಯರ ಪಾರ್ಟಿಸಿಪೇಷನನ್ನು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಆದರೆ ಗ್ಲೋಬಲ್ ಲೆವೆಲಲ್ಲಿ ಒಂದು ಎವರೇಜನ್ನು ಕನ್ಸಿಡರ್ ಮಾಡಿದರೆ ಭಾರತದಲ್ಲಿ ಪಾರ್ಟಿಸಿಪೇಷನ್ ಅಥವಾ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ಪೊಲಿಟಿಕ್ಸಲ್ಲಿ ತುಂಬ ಕಡಿಮೆ ಇದೆ ಅಥವಾ ಹೈಯರ್ ಪೊಸಿಷನ್ಗೆ ರೀಚ್ ಆಗಲಿಕ್ಕೆ ಸರಿಯಾದಂತಹ ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇಲ್ಲ. ಇಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ರಿಸರ್ವೇಷನ್ ಬಿಲ್ ಇನ್ನೂ ಕಂಪ್ಲೀಟ್ ಆಗಿ ಪಾರ್ಲಿಮೆಂಟಲ್ಲಿ ಪಾಸ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಎಂಫಸೈಸನ್ನು ಮಾಡ್ತಾ ಇದ್ದಾರೆ. ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮಹಿಳೆಯರು ಏನು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ಬೋದು. ಎಲೆಕ್ಷನ್ ಅಂತ ಬಂದಾಗ ಮನಿ ಬೇಕು, ಮಜಲ್ ಪವರ್ ಬೇಕು, ಆದರೆ ಮಹಿಳೆಯರು ಕಾಂಪಿಟೇಷನ್ ಮಾಡೋದರಲ್ಲಿ ಫೇಲ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅವ್ರಿಗೋಸ್ಕರ ಒಂದು ಅಪ್ರಾಪ್ರಿಯೇಟ್ ಆಗಿರುವಂತಹ ಲೀಗಲ್ ಮೇಜರ್ಸ್ನ ಅವಶ್ಯಕತೆ ಇದೆ. ಅವ್ರಿಗೆ ಕೋಟಾವನ್ನು ಕೊಡಬೇಕು ಅಥವಾ ರಿಸರ್ವೇಷನನ್ನು ಕೊಡಬೇಕು ಅನ್ನುವಂಥದ್ದಾಗಿ. ಇಲ್ಲಿ NDA ಗೌರ್ಮೆಂಟ್ ಇರ್ಬೋದು ಅಥವಾ UPA ಈ ಎಲ್ಲ ಸೇರಿ ಪಾರ್ಲಿಮೆಂಟಲ್ಲಿ ಇವತ್ತು ಮಹಿಳೆಯರಿಗೆ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ನಾಮಿನೇಷನ್ ನಡಿನಲ್ಲೂ ಸಹ ಅವರಿಗೆ ರಿಸರ್ವೇಷನನ್ನು ತರಬೇಕು ಅನ್ನುವಂಥದ್ದಾಗಿ ಲೆಜಿಸ್ಲೇಚರಲ್ಲಿ ಅಥವಾ ಕ್ಯಾಬಿನೆಟ್ಸ್ಗಳಲ್ಲಿ ಮಹಿಳೆಯರ ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟು. ಪಾಲಿಸೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಸಾಕಷ್ಟು ಎಫಿಷಿಯನ್ಸಿಯನ್ನು ತೋರಿಸ್ತಾ ಇದ್ದಾರೆ ಹಾಗೂ ಸಬ್ಸಿಕ್ವೆಂಟ್ ಆಗಿ ಮಹಿಳೆಯರ ಪಾರ್ಟಿಸಿಪೇಷನ್ ಪೊಲಿಟಿಕ್ಸಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಎಲೆಕ್ಷನ್ಸ್ಗಳನ್ನು ವಿನ್ ಆಗ್ತಾ ಇದ್ದಾರೆ, ಪಾಸಿಟಿವ್ ಅಪ್ರೋಚ್ ಇದೆ ಅನ್ನೋದ್ರ ಬಗ್ಗೆಯೂ ಸಹ ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಇಷ್ಟು ಪಾಯಿಂಟ್ಸ್ಗಳನ್ನು ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡಬಹುದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಅಥವಾ ಫಂಡಮೆಂಟಲ್ ಆಬ್ಜೆಕ್ಟಿವ್ ಏನಿದೆ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.